ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪಮ್ಮಿ ಬಂದಾಯ್ತು ರೀ. ಹೊಸ ವಿಷಯಗಳನ್ನ ತಂದಾಯಿತು. ಇದು ಒಂದೇ ವಿಡಿಯೋದಲ್ಲಿ ನೀವು 3 ವಿಷಯನ ತಿಳ್ಕೊಬೋದು ಗೊತ್ತಾ. ಅದೇನಂತ ನೋಡೋದಕ್ಕಿಂತ ಮೊದಲು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿರೋರು ಸಬ್ಸ್ಕ್ರೈಬ್ ಆಗಿ, ಹಾಗೆ ಸಬ್ಸ್ಕ್ರೈಬ್ ಆಗಿರೋವಂಥವ್ರು ನಮಗೆ ಸಪೋರ್ಟ್ ಮಾಡಿ. ಇವತ್ತಿನ ಮೊದಲನೇ ವಿಷಯ ಏನು ಅಂದರೆ, ನಾನಿವಾಗ ನಿಮ್ಮನ್ನೆಲ್ಲ ಕಣಿವೆ ಬಸವೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾಯಿದ್ದೀನಿ. ಈ ಬಸವೇಶ್ವರ ಸ್ವಾಮಿ ಸ್ಪೆಷಲ್ ಏನು ಅಂದರೆ, ವರ್ಷದಿಂದ ವರ್ಷಕ್ಕೆ ಇದು ತುಂಬ ಬೆಳೀತಾ ಇರುತ್ತೆ. ಜೊತೆಗೆ ಈ ಬಸವನ ಹಿಂದೆ ಒಂದು ಕಾಯಿನ್ನ ಅಣಿಸೋದ್ರಿಂದ ನಾವು ಅಂದ್ಕೊಂಡಿದ್ದೆಲ್ಲ ಈಡೇರುತ್ತೆ. ಇಲ್ಲಿ ಗಿರಿ ಪ್ರದಕ್ಷಿಣೆ ಕೂಡ ಮಾಡ್ತಾರೆ. ಇದನ್ನೆಲ್ಲ ಮುಗಿಸ್ಕೊಂಡು ಹಾಗೆ ಮುಂದೆ ಬಂದ್ವಿ. ಘಾಟಿ ಸುಬ್ರಹ್ಮಣ್ಯ ಇನ್ನೇನು 3 ಕಿಲೋಮೀಟ್ರ್ ಅನ್ನೋ ಹಾಗೆ ಹಣ್ಣು ಸೊಪ್ಪು ತರಕಾರಿ ಎಲ್ಲ ತುಂಬ ಫ್ರೆಶ್ ಆಗಿರೋದನ್ನ ಮಾರ್ತಾಯಿದ್ರು. ಇಲ್ಲಿ ದೇವಸ್ಥಾನದ ಹತ್ರ ನಾಗರ ಕಲ್ಲನ್ನ ನೆಟ್ಟಿದ್ದಾರೆ. ಈ ಕಲ್ಲನ್ನ ಅರಕೆ ಮಾಡಿಕೊಂಡು ತಂದು ನೆಡ್ತಾರೆ. ನೆಟ್ಟ ನಂತರ ವರ್ಷಕ್ಕೊಂದೊಂದ್ಸಲ ಪೂಜೆನ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ಬಂದು ದೇವಸ್ಥಾನದ ಪಕ್ಕದಲ್ಲಿ ಪಾರ್ಕಿಂಗ್ಗೆ ಅಂತಾನೆ ತುಂಬ ದೊಡ್ಡ ಜಾಗ ಇತ್ತು. ತುಂಬ ನೀಟಾಗೂ ಇತ್ತು. ದೇವಸ್ಥಾನದ ದರ್ಶನಕ್ಕೆ ಹೋಗೋಣ ಅಂತ ದೇವಸ್ಥಾನದ ಮುಂದೆ ಬಂದ್ವಿ. ಈ ದೇವಸ್ಥಾನದ ಎದುರುಗಡೆನೆ ಸುಬ್ರಹ್ಮಣ್ಯ ಸ್ವಾಮಿ ಸ್ಟ್ಯಾಚು ಇತ್ತು. ತುಂಬ ಜನ ಅಲ್ಲಿ ಕೂಡ ಪೂಜೆ ಮಾಡ್ತಾಯಿದ್ರು. ದೇವಸ್ಥಾನದ ರೈಟ್ ಸೈಡಲ್ಲಿ ಫ್ರೀ ದರ್ಶನ ಇತ್ತು, ಮತ್ತು ಲೆಫ್ಟ್ ಸೈಡಲ್ಲಿ ಸ್ಪೆಷಲ್ ದರ್ಶನಕ್ಕೆ ಇತ್ತು. ನಾವು ಹೋಗೋಷ್ಟರಲ್ಲೇ 11:30 ಆಗೋಗ್ಬಿಟ್ಟಿತ್ತು. ಹಾಗಾಗಿ ನಾವು ಸ್ಪೆಷಲ್ ದರ್ಶನಕ್ಕೆ ಹೊರಟೋಗ್ಬಿಟ್ವಿ. ದೇವಸ್ಥಾನದ ಮುಂದೆ ಈ ಥರ ನೀರನ್ನ ಬಿಟ್ಟಿದ್ರು, ಕಾಲು ತೊಳ್ಕೊಂಡು ಬರಲಿ ಅನ್ನೋ ಕಾರಣಕ್ಕೆ. ಎಲ್ಲರೂ ಕಾಲನ್ನ ನೀರಲ್ಲಿ ನೆನೆಸ್ಕೊಂಡು ಒಳಗಡೆ ಬಂದ್ವಿ. ವಿಶೇಷ ದರ್ಶನಕ್ಕೆ ಒಳಗಡೆ ಇವರು ಟಿಕೆಟ್ನ ಕೊಡ್ತಾಯಿದ್ರು. ದೇವಸ್ಥಾನದ ಕೆಲಸ ಕೂಡ ತುಂಬ ನಡೀತಾ ಇತ್ತು. ಹಾಗಾಗಿ ಇವರು ಇಟ್ಟಿಗೆ ಎಲ್ಲ ಒಳಗಡೆ ಇಟ್ಟಿದ್ರು. ಟಿಕೆಟ್ ತೊಗೊಂಡು ಮುಂದೆ ಬಂದ್ವಿ. ಒಂದು ಕೋತಿ ಕೂಡ ಇಲ್ಲಿ ನೋಡ್ತಾ ಇತ್ತು. ದಿನ ಎಲ್ಲರೂ ದೇವಸ್ಥಾನಕ್ಕೆ ಬಂದು ಹೋಗ್ತೀರಾ, ಆದರೆ ನಮಗೋಸ್ಕರ ಅಂತ ನೀವೇನು ಕೊಡೋದಿಲ್ಲ ಅಲ್ಲ ಅಂತ ಕೋತಿ ತುಂಬಾ ಬೇಜಾರು ಮಾಡ್ಕೊಂಡು ಮಲಗಿತ್ತು. ಸರಿ ಅಂದ್ಬಿಟ್ಟು ನಾವು ದೇವಸ್ಥಾನದ ಒಳಗಡೆ ಬಂದವು. ದೇವಸ್ಥಾನದಲ್ಲಿ ಒಟ್ಟು 3 ಗೋಪುರಗಳಿದ್ವು. ಅದರಲ್ಲಿ 2ನೇ ಗೋಪುರ ಆದ ನಂತರ ಒಂದು ಧ್ವಜಸ್ತಂಭ ಇದೆ. ಅದರಲ್ಲಿ ನವಿಲು ಕೂಡ ಇತ್ತು. ಇದನ್ನೆಲ್ಲ ನೋಡ್ಕೊಂಡು ಒಳಗಡೆ ಬಂದ್ವಿ. ಈ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿನ ನೀಟಾಗಿ ನೋಡಿ. ಮುಂದೆ ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ಹಿಂದೆ ನರಸಿಂಹ ಸ್ವಾಮಿ ಇದ್ದರು. ಕನ್ನಡಿಲಿ ನೋಡಿದ್ರೆ ಮಾತ್ರ ನರಸಿಂಹ ಸ್ವಾಮಿ ಕಾಣಿಸ್ತಾ ಇದ್ದಿದ್ದು. ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ ನಂತರ ಇಲ್ಲಿ ಪಕ್ಕದಲ್ಲಿ ಯಂತ್ರಗಳನ್ನ ಕೂಡ ಮಾರ್ತಾಯಿದ್ರು. ಅದ್ರ ಪಕ್ಕದಲ್ಲೇ ತೀರ್ಥ ಪ್ರಸಾದ ಎಲ್ಲ ಕೊಡ್ತಿದ್ರು. ನಾವೆಲ್ಲ ಅದನ್ನು ತೊಗೊಂಡು ಬಂದ್ವಿ. ಹಾಗೆ ಸ್ವಲ್ಪ ಮುಂದೆ ಬಂದ್ವಿ. ಪ್ರಸಾದಕ್ಕೆ ಅಂತ ಕೌಂಟ್ರ್ ಇತ್ತು. ಅಲ್ಲಿ ಟಿಕೆಟ್ ತೊಗೊಂಡು ಇಲ್ಲಿ ಪ್ರಸಾದನ ತೊಗೊಬೇಕಿತ್ತು. ಪ್ರಸಾದದ ಪಕ್ಕದಲ್ಲೇ ಬೆಳ್ಳಿ ರಥನ ಕೂಡ ನಿಲ್ಲಿಸಿದ್ರು. ಇದನ್ನೆಲ್ಲ ನೋಡ್ಕೊಂಡು ಹಾಗೆ ಮುಂದೆ ಬಂದ್ವಿ. ಇಲ್ಲಿ ನಿಂಬೆಹಣ್ಣಿನ ದೀಪ ಕೂಡ ಹಚ್ಚಿದ್ರು. ನಾನಿದೆ ಫಸ್ಟ್ ಟೈಮು ನಿಂಬೆಹಣ್ಣು ದೀಪನ ಇಲ್ಲಿ ಹಚ್ಚಿರೋದನ್ನು ನೋಡಿದ್ದು. ಇದಾದ ನಂತರ ಪ್ರಸಾದನ ಕೊಡ್ತಾಯಿದ್ರು. ಅಲ್ಲಿ ಕೂಡ ಒಂದು ಕೋತಿ ಬಂದಿತ್ತು. ನಮಗೆ ಮಾತ್ರ ಹಣ್ಣು ಕಾಯಿ ಈ ಥರದ್ದು ಮಾತ್ರನೇ ಕೊಡ್ತಾರೆ, ಇವರೆಲ್ಲರೂ ತುಂಬ ರುಚಿಯಾಗಿರೋ ಊಟನ ತಿಂತಾರೆ ಅಂತ ಗುರಾಯಿಸ್ತಾ ಇತ್ತು. ಆ ಕೋತಿಗೆ ಖುಷಿ ಆಗಲಿ ಅಂತ ಒಂದು ಬಾಳೆಹಣ್ಣು ಕೂಡ ಕೊಟ್ವಿ. ಸ್ವಲ್ಪ ಮುಂದೆ ಬಂದ್ವಿ. ಊಟದ ಹಾಲಿತ್ತು. ಸಿಹಿ ಪೊಂಗಲ್ಲು ಮತ್ತು ಖಾರ ಪೊಂಗಲ್ನ ಕೊಟ್ಟರು. ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ತಿಂದ್ವಿ. ತಿಂದಾದ ನಂತರ ದೇವಸ್ಥಾನದ ಹೊರಗಡೆ ನಲ್ಲಿ ನೀರು ಮತ್ತು ಸೋಪು ಎಲ್ಲ ಇಟ್ಟಿರು ತಟ್ಟೆ ತೊಳೆಯೋದಕ್ಕೆ ಅಂತ. ಎಲ್ಲರೂ ಅವರ ತಟ್ಟೆನ ತೊಳೆದ್ಬಿಟ್ಟು ಈ ಥರ ಸ್ಟ್ಯಾಂಡಲ್ಲಿ ಹಾಕಬೇಕಿತ್ತು. ಅದನ್ನು ಇಟ್ಟುಬಿಟ್ಟು ದೇವಸ್ಥಾನನ ಇನ್ನೊಂದು ಸಲ ದರ್ಶನ ಮಾಡ್ಕೊಳ್ಳೋಣ ಅಂದ್ಕೊಂಡು ಮುಂದೆ ಬಂದ್ವಿ. ಅಲ್ಲಿ ಮೇಕೆ ಕೂಡ ಅಕ್ಕಿ ತಿಂತಾ ಇತ್ತು. ದೇವಸ್ಥಾನದ ಪಕ್ಕದಲ್ಲಿ ಕೂಡ ಫ್ರೆಶ್ ವೆಜಿಟೇಬಲ್ಸ್ನ ಮಾರ್ತಿದ್ರು. ಹೊರಡೋಣ ಅಂದ್ಕೊಂಡು ಬಂದ್ವಿ. ಪಾರ್ಕಿಂಗ್ ಪಕ್ಕದಲ್ಲೇ ಫುಲ್ ಜಾರ್ ಸೋಡಾನ ಮಾರ್ತಾಯಿದ್ರು. ಕುಡಿಯೋಣ ಅಂದ್ಕೊಂಡು ಬಂದ್ವಿ. ಒಂದು ಲೋಟಕ್ಕೆ ನಿಂಬೆ ರಸನ ಹಾಕ್ಬಿಟ್ಟು ಅದಕ್ಕೆ ಬ್ಲ್ಯಾಕ್ ಸಾಲ್ಟು, ಪೆಪ್ಪರ್ ಪೌಡ್ರು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಗ್ರೀನ್ ಚಿಲ್ಲಿ ಪೇಸ್ಟು ಎಲ್ಲವನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರು. ಈ ಪೇಸ್ಟ್ನ ಇವರು ಮನೇಲೇ ರೆಡಿ ಮಾಡ್ಕೊಂಡು ಬರ್ತಾರಂತೆ. ನೀವು ಕೂಡ ಘಾಟಿಗೆ ಹೋದಾಗ ಮಿಸ್ ಮಾಡದೆ ಈ ಪುಲ್ಜಾ ಸೋಡಾನ ಕುಡೀರಿ. ಟೇಸ್ಟು ಜೊತೆಗೆ ಇವ್ರ ರೆಸ್ಪಾನ್ಸ್ ಕೂಡ ತುಂಬಾ ಚೆನ್ನಾಗಿತ್ತು. ನೀವು ಈ ಸೋಡಾನ ಟೇಸ್ಟ್ ಮಾಡಿದ ನಂತರ ನನಗೆ ಕಮೆಂಟಲ್ಲಿ ತಿಳಿಸಿ. ನೋಡಿ, ಈಗ ಇವರು ಇನ್ನೊಂದು ಲೋಟಕ್ಕೆ ಫ್ಲೇವರ್ ಇರೋಂಥ ಜ್ಯೂಸನ್ನ ಹಾಕಿದ್ರು. ಇಲ್ಲಿ ತುಂಬ ಫ್ಲೇವರ್ಸ್ ಇತ್ತು. ನಾವು ಫಸ್ಟು ಪುದೀನ ಫ್ಲೇವರ್ನ ತೊಗೊಂಡ್ವಿ.
ಈ ಪುಲ್ಜಾರ್ ಸೋಡಾ ಇರೋಂಥ ಅಂಗಡಿ ಪಾರ್ಕಿಂಗ್ ಲಾಟ್ನ ಪಕ್ಕದಲ್ಲೇ ಇದೆ. ಇವರು ವಾಟ್ರ್ ಬಾಟ್ಲಲ್ಲಿ ನೀರನ್ನ ತಗೊಂಡು ಗ್ಯಾಸ್ ಫಿಲ್ ಮಾಡ್ತಾ ಇದ್ದಾರೆ. ನಿಮಗೆ ನಾವು ಮಾಡಿರೋಂಥ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ. ಇವಾಗ ಸೋಡಾ ಕುಡಿಯೋದಕ್ಕೆ ರೆಡಿ ಆಗಿದೆ. ಇವರು ಮಸಾಲ ಲೋಟನ ಅದರೊಳಗಡೆ ಅದ್ದಿದ್ರು. ಯಾಕೆ ಅಂದರೆ ಅದ್ದಿದ್ದಂತಹ ಲೋಟನ ಉಪ್ಪು ಒಳಗಡೆ ಇವರು ಡಿಪ್ ಮಾಡಿಕೊಡ್ತಾರೆ. ನೋಡಿ, ಈ ಜಾರ್ ಒಳಗಡೆ ಉಪ್ಪಿನಲ್ಲಿ ಡಿಪ್ ಮಾಡಿರುವಂತಹ ಮಸಾಲ ಲೋಟನ ಇವರು ಹಾಕ್ತಾ ಇದ್ದಾರೆ. ಹಾಕಿದ ತಕ್ಷಣ ಇದರಲ್ಲಿ ತುಂಬಾ ನೊರೆ ಬರುತ್ತೆ. ಆ ನೊರೆ ಕಮ್ಮಿ ಆಗೋಷ್ಟರಲ್ಲಿ ನಾವು ಕುಡಿದು ಖಾಲಿ ಮಾಡಬೇಕಾಗುತ್ತೆ. ಇದನ್ನು ಕುಡ್ಕೊಂಡು ಹೊರಟ್ವಿ. ನಾವು ಮುಂದೆ ಬರುವಾಗ ಕೋತಿಗಳು ಆಟೋನ ಹೇಗೆ ಓಡಿಸೋದು ಅಂತ ಯೋಚನೆ ಮಾಡ್ತಿತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.